ಹೇಳಿ ಆರಾಧನಾ, ಯೋಗ ಡೇ ಸ್ಪೆಷಲ್ಲು. ಸೊ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅನಿಸುತ್ತೆ ಹೆಲ್ತು ಫಿಟ್ನೆಸ್ಸು ಆ್ಯಸ್ ಆ್ಯನ್ ಆ್ಯಕ್ಟ್ರೆಸ್? ಐ ಥಿಂಕ್ ಮೊದಲನೇದಾಗಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಬಿ ಎನ್ ಎಸ್ ರೆಡ್ಡಿ ಸರ್ ಅವ್ರ ಜೊತೆ ಆ್ಯಂಡ್ ಶರತ್ ಸರ್ ಅವ್ರ ಜೊತೆ ಈ ಒಂದು ಇವೆಂಟ್ ಶೇರ್ ಮಾಡ್ತಾಯಿದ್ದೀವಿ. ತುಂಬ ಸ್ಪೆಷಲ್ ಇವೆಂಟು, ಯೋಗನೂ ತುಂಬ ಸ್ಪೆಷಲ್ ಅಭ್ಯಾಸ. ಸೊ ಯೋಗದ ಬಗ್ಗೆ ಐ ಥಿಂಕ್ ಎಜುಕೇಷನ್ ಆಲ್ರೆಡಿ ತುಂಬ ಇದೆ, ಆಚೆ ನಾಲೆಜ್ ತುಂಬ ಇದೆ. ಸೊ ಅದನ್ನ ಯೂಸ್ ಮಾಡಿ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅಂತಲೇ ನನಗೆ ಅನಿಸುತ್ತೆ. ನಾವಿವತ್ತು ಯೋಗದ ಬಗ್ಗೆ ಮಾತಾಡೋಣ. ಓಕೆ, ಐ ಥಿಂಕ್ ಎಸ್ಪೆಷಲಿ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ. ಯೋಗದಿಂದ ನಮ್ಮದು ಸ್ಟ್ರೆಸ್ ಎಲ್ಲ ಹೋಗುತ್ತೆ, ಮೆಂಟಲಿ ಫಿಸಿಕಲಿ ಎಮೋಷನಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಆ್ಯಂಡ್ ಈ ಇಯರ್ ನಮ್ಮದು ಸೆಲ್ಫ್ ಆ್ಯಂಡ್ ಸೊಸೈಟಿದ ಬಗ್ಗೆ ಒಂದು ಥೀಮ್ ಇದೆ. ಸೊ ಐ ಥಿಂಕ್ ನಾವೆಲ್ಲರೂ ಯೋಗ ಅಭ್ಯಾಸ ಮಾಡಿದರೆ ನಮ್ಮಲ್ಲಿ ಅದಿರೋದು ಆ ಕೋಪ ಇರಲಿ, ಆ ಸ್ಟ್ರೆಸ್ ಇರಲಿ, ಅದೆಲ್ಲ ಹೊಟ್ಟೋಗುತ್ತೆ. ಆ್ಯಂಡ್ ನಾವೆಲ್ಲರೂ ಕಾಮಾಗಿ ಒಂದು ಹ್ಯಾಪಿ ಸೊಸೈಟಿಲಿ ಇರ್ಬೋದು. ಸೊ ಐ ಥಿಂಕ್ ದಟ್ ಈಸ್ ದ ಟೇಕ್ ಅವೇ ಈ ಇಯರ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಾಗೆ. ನೀವು ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತೀರಾ? ಎಷ್ಟು ಅವರ್ ಮಾಡ್ತೀರಾ? ಟ್ರೈ ಮಾಡ್ತೀನಿ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ. ಕಷ್ಟ, ಬಟ್ ಇಲ್ಲ, ನಾನು ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಅದು 1 ವೀಕ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಇಮಿಡಿಯೇಟಾಗಿ ಬೆನಿಫಿಟ್ಸು ಆ ಎಫೆಕ್ಟ್ ನಮಗೆ ಅನಿಸುತ್ತೆ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಯೂಶ್ವಲಿ ಸಿಂಗಲ್ ಒಬ್ಬೊಬ್ಬರೇ ಮಾಡ್ತೀರಾ ಅಥವಾ ಎಲ್ಲಾದರೂ ಕ್ಲಾಸಸ್ಗೆ ಹೋಗಿ ಮಾಡ್ತೀರಾ? ಇವತ್ತು ಇಷ್ಟೊಂದು ಜನದ ಜೊತೆ ಯೋಗ ಮಾಡಿದ್ದು ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು. ಐ ಥಿಂಕ್ ಎಲ್ಲರೂ ಆ ಒಂದು ಎನರ್ಜಿ, ಆ ಪಾಸಿಟಿವಿಟಿ ಇರಲಿ, ನಾವು ಯಾಕೆ ಸೇರಿದ್ದೀವಿ ಅಂತ ಒಂದು ಮ್ಯೂಚುವಲ್ ಎಫರ್ಟ್ ಇರಲಿ, ಅದೆಲ್ಲ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಐ ಥಿಂಕ್ ನನಗೇನು ಅನಿಸ್ತು ಅಂದರೆ ಆ ಯೋಗ ಪ್ರಾಕ್ಟೀಸ್ ಆದ ತಕ್ಷಣ ಅದು ಫುಲ್ ಒಂದು ಕಾಮ್ ಪಾಸಿಟಿವ್ ಎನರ್ಜಿ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್, ಸ್ಪೆಷಲ್ ಆಗಿತ್ತು ಒಂಥರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.